ಪತಿ ಮನೆಯಿಂದ ಹೊರಟ ಬಳಿಕ ಮಾಡಬಾರದು ಎಂದು ಹೇಳಲಾಗುವ ಕೆಲವು ಕೆಲಸಗಳು. ಶಕುನಶಾಸ್ತ್ರದ ಪ್ರಕಾರ ಮಹಿಳೆಯರು ತಮ್ಮ ಪತಿ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆಯಿದೆ. ಪತಿ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಮಹಿಳೆಯರು ಯಾವ ಕೆಲಸಗಳನ್ನು ಮಾಡುವುದು ಅಶುಭ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕೆಂದು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಿಂದೂ ಧರ್ಮದಲ್ಲಿ ನಮ್ಮ ಹಿರಿಯರು ನಮಗೆ ಅನೇಕ ವಿಚಾರಗಳನ್ನು ಅನುಸರಿಸುವಂತೆ ಸಲಹೆ ನೀಡುತ್ತಾರೆ. ಯಾಕೆಂದರೆ ಅವರು ಈ ವಿಚಾರಗಳನ್ನು ಶುಭ ಶಕುನ ಮತ್ತು ಅಶುಭ ಶಕುನವೆಂದು ವಿಂಗಡಿಸಿಕೊಂಡಿದ್ದಾರೆ. ಅದೇ ರೀತಿ ಪತಿಯು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಪತ್ನಿಯರು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆಯಿದೆ. ಪತಿಯು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಪತ್ನಿಯರು ಈ ಕೆಲಸಗಳನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಪತ್ನಿ ಮಾಡುವಂತಹ ಈ ಕೆಲಸಗಳು ಪತಿಗೆ ಶ್ರೇಯಸ್ಕರವಲ್ಲ ಎಂಬುದು ನಂಬಿಕೆ. ಇದರಿಂದ ಅವರ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳು ಸೃಷ್ಟಿಯಾಗುವುದು ಖಚಿತ. ಈ ತಪ್ಪುಗಳನ್ನ ನೀವು ಕೂಡ ಮಾಡುತ್ತಿದ್ದರೆ ಇಂದೇ ನಿಲ್ಲಿಸಿ ಬಿಡಿ. ಗಂಡನು ಮನೆಯಿಂದ ಹೊರಗಡೆ ಹೋದಾಕ್ಷಣ ಮಹಿಳೆಯರು ತಮ್ಮ ಮೇಕಪ್ ಅನ್ನು ತಕ್ಷಣವೇ ತೆಗೆದುಹಾಕಬಾರದು ಅಥವಾ ಬದಲಾಯಿಸಬಾರದು ಎನ್ನುವ ನಂಬಿಕೆಯಿದೆ. ವಿವಾಹಿತ ಮಹಿಳೆಯರಿಗೆ ಈ ಪದ್ಧತಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ವಿವಾಹಿತ ಮಹಿಳೆಯರು ಮೇಕಪ್ ಹಚ್ಚುವ ಮೊದಲು ಅಥವಾ ತಮ್ಮ ಆಭರಣಗಳನ್ನು ಬದಲಾಯಿಸುವ ಮೊದಲು ಸ್ವಲ್ಪ ಸಮಯ ಕಾಯಬೇಕು. ಇದಕ್ಕಾಗಿ ನೀವು ಸ್ವಲ್ಪ ಸಮಯದವರೆಗೆ ಕಾದು ನಂತರ ಬದಲಾಯಿಸಬೇಕು. ಸಾಮಾನ್ಯವಾಗಿ ಗಂಡ ಮನೆಯಿಂದ ಹೊರಬಂದ ನಂತರ ಫಿನ್ ಮಹಿಳೆಯರು ತಮ್ಮ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಲು ಹೋಗುತ್ತಾರೆ. ಆದರೆ ಜನಪ್ರಿಯ ನಂಬಿಕೆಯ ಪ್ರಕಾರ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಮರಣದ ನಂತರ ಮನೆಯಿಂದ ಅಂತಿಮ ನಿರ್ಗಮನವಾದಾಗ ಜನರು ತಕ್ಷಣ ಸ್ನಾನ ಮಾಡಲು ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಗಂಡ ಹೊರಟ ತಕ್ಷಣ ಸ್ನಾನ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಗಂಡ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಪತ್ನಿ ತನ್ನ ತಲೆ ಕೂದಲನ್ನು ಬಿಚ್ಚಿಕೊಳ್ಳುವುದರಿಂದ ಅಥವಾ ಆಕೆಯು ತನ್ನ ತಲೆ ಕೂದಲನ್ನು ಬಾಚಿಕೊಳ್ಳುವುದರಿಂದ ಪ್ರತಿಕೂಲ ಪರಿಣಾಮಗಳು ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗಿದೆ. ನಿಮ್ಮ ತಲೆ ಕೂದಲನ್ನು ತಕ್ಷಣವೇ ಬಿಚ್ಚಿಕೊಳ್ಳುವುದರಿಂದ ಅಥವಾ ಬಾಚಿಕೊಳ್ಳುವುದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸೃಷ್ಟಿಯಾಗುವುದು, ಕುಟುಂಬದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವುದು ಎನ್ನುವ ನಂಬಿಕೆಯಿದೆ. ಉದ್ವಿಗ್ನವಾಗುತ್ತದೆ ಎಂದು ನಂಬಲಾಗಿದೆ. ಗಂಡ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಹೆಚ್ಚಿನ ಮಹಿಳೆಯರು ಪೊರಕೆಯನ್ನು ಹಿಡಿದುಕೊಂಡು ಮನೆಯನ್ನು ಗುಡಿಸುವುದು, ಒರೆಸುವುದು, ಇಂತಹ ಸ್ವಚ್ಛತೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾರೆ. ಇಂತಹ ತಪ್ಪನ್ನು ನೀವು ಎಂದಿಗೂ ಮಾಡಬಾರದು. ಇದನ್ನು ಅಶುಭವೆಂದು ನಂಬಲಾಗುತ್ತದೆ. ಪತಿ ಮನೆಯಿಂದ ಹೋಗುತ್ತಿದ್ದಂತೆ ಈ ಕೆಲಸವನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ. ಪತಿಯು ತನ್ನ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳನ್ನು ಎದುರಿಸುತ್ತಾನೆ. ಹಾಗಾಗಿ ಪತಿ ಮನೆಯಿಂದ ಹೊರಗಡೆ ಹೋಗುತ್ತಿದ್ದಂತೆ ಮನೆಯನ್ನು ಗುಡಿಸಬೇಡಿ ಅಥವಾ ಮನೆಯಿಂದ ಕಸವನ್ನು ಹೊರಗಡೆ ಹಾಕಬೇಡಿ. ಪತಿಯು ಮನೆಯಿಂದ ಹೊರಗಡೆ ಹೋಗುತ್ತಿದ್ದಂತೆ ಅಥವಾ ಹೋಗುವ ಸಮಯದಲ್ಲಿ ನೀರನ್ನು ಚೆಲ್ಲಬಾರದು ಎನ್ನುವ ನಂಬಿಕೆಯಿದೆ. ಇದರ ಬಗ್ಗೆ ನೀವು ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕು. ಈ ಕೆಲಸ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಕುಟುಂಬದ ಸಂಪತ್ತು ಖಾಲಿಯಾಗಲು ಪ್ರಾರಂಭವಾಗುತ್ತದೆ. ಈ ತಪ್ಪಿನಿಂದ ನಿಮ್ಮ ವೈವಾಹಿಕ ಜೀವನವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತದೆ. ಇದಲ್ಲದೆ ಪತಿ ಮನೆಯಿಂದ ಹೊರಡುವಾಗ ಯಾವುದೇ ನೀರಿನ ಪಾತ್ರೆಗಳು, ಬಕೆಟ್ಗಳು ಅಥವಾ ಇತರ ಪಾತ್ರೆಗಳನ್ನು ಖಾಲಿಯಾಗಿ ಇಡಬಾರದು. ಯಾವುದೇ ನೀರಿನ ಪಾತ್ರೆ ಖಾಲಿಯಾಗಿದ್ದರೆ ಅದನ್ನು ತಲೆಕೆಳಗಾಗಿ ಇಡಬೇಕು. ಏಕೆಂದರೆ ಮನೆಯಿಂದ ಹೊರಡುವಾಗ ಖಾಲಿ ಪಾತ್ರೆಯನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಪತಿ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟ ತಕ್ಷಣವೇ ಅವರ ಮುಖದ ಮುಂಭಾಗದಲ್ಲೇ ಎನ್ನುವಂತೆ ಧಬಾರನೆ ಮುಖ್ಯ ಬಾಗಿಲನ್ನು ಮುಚ್ಚಬಾರದು. ಪತಿ ಹೊರಟು ಕೆಲವು ನಿಮಿಷಗಳ ನಂತರ ಶಾಂತವಾಗಿ ಬಾಗಿಲನ್ನು ಹಾಕಬೇಕು. ಜೋರಾಗಿ ಬಾಗಿಲು ಮುಚ್ಚುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಪತಿಯ ಪ್ರಯಾಣಕ್ಕೆ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಪತಿ ಕೆಲಸಕ್ಕೆ ಹೊರಟ ತಕ್ಷಣ ಪತ್ನಿಯಾಗಲಿ ಅಥವಾ ಮನೆಯ ಇತರ ಸದಸ್ಯರಾಗಲಿ ಉಗುರುಗಳನ್ನು ಕತ್ತರಿಸಬಾರದು. ಶಕುನಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯಸ್ಥರು ಹೊರಗೆ ಹೋದ ತಕ್ಷಣ ಉಗುರು ಕತ್ತರಿಸುವುದರಿಂದ ರಾಹು ಮತ್ತು ಕೇತುಗಳ ಪ್ರಭಾವ ಹೆಚ್ಚಾಗಿ ಆ ವ್ಯಕ್ತಿಯ ಕೆಲಸದಲ್ಲಿ ನಷ್ಟ ಅಥವಾ ಅಪಘಾತಗಳಾಗುವ ಸಂಭವವಿರುತ್ತದೆ ಎನ್ನಲಾಗುತ್ತದೆ. ಹಿರಿಯರು ಹೇಳುವ ಈ ಎಲ್ಲ ನಂಬಿಕೆಗಳ ಮುಖ್ಯ ಉದ್ದೇಶವೇನೆಂದರೆ ಮನೆಯಿಂದ ಹೊರಡುವ ವ್ಯಕ್ತಿಯ ಮನಸ್ಸು ಮತ್ತು ಪ್ರಯಾಣ ಸುಖಕರವಾಗಿರಲಿ ಎಂಬುದು. ಪತಿ ಹೊರಟ ಸ್ವಲ್ಪ ಸಮಯದವರೆಗೆ ಮನೆಯಲ್ಲಿ ಶಾಂತ ಹಾಗೂ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಒಳಿತಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೂ ಕಾರಣವಾಗುತ್ತದೆ.
ಲಕ್ಷ್ಮೀ ದೇವಿಯ ಮತ್ತು ನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲು. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ತಪ್ಪದೇ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶುಭವಾಗಲಿ. ಧನ್ಯವಾದಗಳು.